ಅಲ್ಲ, ಅದು ಪ್ರಪೋಸಲ್ಲು ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು, ಕ್ಯಾಬಿನೆಟ್ ತೀರ್ಮಾನ ಆಗಬೇಕು. ಆನಂತರ ಅದನ್ನು ಸರ್ಕಾರ ಆದೇಶ ಹೊರಡಿಸ್ಬೇಕಾಗುತ್ತೆ. ಇವತ್ತೇನಾದರೂ ಸಬ್ಜೆಕ್ಟ್ ಬಂದಿದ್ರೆ ಅದು ಚರ್ಚೆ ಆಗುತ್ತೆ. ನಿಮ್ದು ಕೂಡ ಒತ್ತಾಯ ಇತ್ತು, ಅಂದ್ರೆ ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಇಲ್ಲ, ನಮ್ಮದು ನಾವು ಬೆಂಗಳೂರು ತುಮಕೂರನ್ನು ಕನೆಕ್ಟ್ ಮಾಡಿ ಅಂತ ನಮ್ಮದು ಒತ್ತಾಯ ಇರೋದು. ಮೆಟ್ರೋ ಮಾಡಿಕೊಡಿ, ಇಲ್ಲಿ ಬೆಂಗಳೂರಿಗೆ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಪ್ರಸ್ತಾಪ ಮಾಡಿದ್ದೀವಿ. ಅದಕ್ಕೆ ಫಿಸಿಬಿಲಿಟಿ ರಿಪೋರ್ಟ್ ಕೂಡ ಈಗಾಗಲೇ ಮಾಡಿದ್ದಾರೆ. ಅದಕ್ಕಿನ್ನೂ DPR ಆಗಬೇಕು, ಅದಕ್ಕೆ ಇನ್ವೆಸ್ಟ್ಮೆಂಟ್ದು ಆಗಬೇಕು, ಕೇಂದ್ರ ಸರ್ಕಾರದ ಅನುಮತಿ ಬೇಕು, ಇದೆಲ್ಲ ಪ್ರೊಸೀಜರ್ಸ್ ಇದೆ. ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿ, ಸುರ್ಜೇವಾಲಾ ಅವ್ರದ್ದು ಇವತ್ತು 3ನೇ ದಿನದ ಮೀಟಿಂಗ್, ನೀವು ಕೂಡ ಸಮಯ ಕೇಳಿದ್ರಿ? ಇಲ್ಲ, ನಿನ್ನೆ ಸಂಜೆ ಕರೆದ್ರು ನನಗೆ, ನಾನು ಹೊರಗಡೆ ಇದ್ದೀನಿ. ನಾನು ಇವತ್ತು ಟೈಮ್ ಕೊಡಿ, ನಾನು ಬರೋಕ್ಕಾಗೋದಿಲ್ಲ, ದೂರ ಇದ್ದೀನಿ ಅಂತೇಳಿ ತಿಳಿಸಿದ್ದೇನೆ. ಅದು ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರಂತೆ, ಮತ್ತೆ ಬರ್ತಾರೆ 5ನೇ ತಾರೀಕು ಏನೋ ಹೇಳ್ತಾ ಇದ್ರು, ಗೊತ್ತಿಲ್ಲ. ಧಾರವಾಡ ACP ನಾರಾಯಣ ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೈ ಎತ್ತಿದ್ರಲ್ಲ ಸರ್, ಹವಾಮಾನದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿ VRS ಏನೋ ಮುಂದಾಗಿದ್ದಾರೆ ಅಂತ. ಇಲ್ಲ, ಅದೇ ಥರ ಏನಿಲ್ಲ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು, ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ HK ಪಾಟೀಲ್ ಅವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.